ಮುಡಾ ಕೇಸ್ ವಿಷಯವಾಗಿ ಇಷ್ಟು ದಿನ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ, ಹಾಗೇನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಸಿಎಂಗೆ ಟೆನ್ಷನ್ ಇತ್ತು. ಎರಡೂ ಕಡೆ ವ್ಯತಿರಿಕ್ತವಾದಂತ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ತನಿಖೆಯ ಬಿಸಿಯನ್ನ ಫೇಸ್ ಮಾಡಬೇಕಾಗುತ್ತೆ. ಇವತ್ತು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುವಂತ ಸಾಧ್ಯತೆಗಳಿದೆ. ಮೊನ್ನೆ ಹೈಕೋರ್ಟ್ ಅಲ್ಲಿ ಆದೇಶ ಬಂತು, ನಿನ್ನೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ. ನಿನ್ನೆಯ ಆದೇಶದಲ್ಲಿ ಸ್ಪಷ್ಟವಾಗಿ ತನಿಖೆ ಬಗ್ಗೆನೂ ಕೂಡ ಕೋರ್ಟ್ ಹೇಳಿದೆ. ಫಸ್ಟ್ ಎಫ್ಐಆರ್ ಮಾಡ್ಕೊಳ್ಬೇಕು, ಆಮೇಲೆ ತನಿಖೆಯನ್ನ ನಡೆಸಬೇಕು, 3 ತಿಂಗಳಲ್ಲಿ ವರದಿಯನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು ಅಂತಾನು ಹೇಳಿರೋದ್ರಿಂದ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಕೋರ್ಟ್ ಆದೇಶದಂತೆ ಇವತ್ತು ಸಿಆರ್ಪಿಸಿ 156 ಕಲಂ 3 ಅಡಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಸಿಎಂ ಪತ್ನಿ ಬಾಮೈದ ಜಮೀನು ಮಾಲೀಕ ದೇವರಾಜ್ ಹಾಗೇನೆ ಅಧಿಕಾರಿಗಳನ್ನೂ ಕೂಡ ಇಲ್ಲಿ ಪಾರ್ಟಿ ಮಾಡಲಾಗಿದೆ. ಎಫ್ಐಆರ್ ಬಳಿಕ ಸಿಎಂಗೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಬುಲಾವ್ ಕೊಡ್ತಾರೆ, ಅಂದ್ರೆ ಬನ್ನಿ ಅಂತ ಕರೀತಾರೆ. ನೋಟಿಸ್ ಅನ್ನ ಇಶ್ಯೂ ಮಾಡಲಾಗುತ್ತೆ. ಇದು ಎಫ್ಐಆರ್ ನ ವಿಷಯವಾಯಿತು. ಎಫ್ಐಆರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತಾನು ದೂರುದಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿ ನಾವು ಹೋರಾಟನೂ ಮಾಡ್ತೀವಿ, ಅಕಸ್ಮಾತ್ ಅಧಿಕಾರಿಗಳು ಅರೆಸ್ಟ್ ಮಾಡಿಲ್ಲ ಅಂತಾನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅರೆಸ್ಟ್ ಮಾಡಬೇಕಾ ಬೇಡವಾ, ಹಾಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಬೇಕಾ, ಇದೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಷಯವಾಗಿರುತ್ತೆ. ನೋಡ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಲೇಬೇಕು ಅಂತ ದೂರುದಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಕಾನೂನು ತಜ್ಞರು ಹೇಳ್ತಿರೋದು ಈ ಕೇಸಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯತೆ ಇಲ್ಲ, ವಿಚಾರಣೆಯನ್ನ ನಡೆಸಬಹುದು ಅಂತಾನು ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಲೋಕ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಯಾವ ಸೆಕ್ಷನ್ಗಳ ಅಡಿಯಲ್ಲಿ ವಿಚಾರಣೆಯನ್ನ ಫೇಸ್ ಮಾಡಬೇಕು ಅಂದ್ರೆ ಸಿಆರ್ಪಿಸಿ 156 ಕಲಂ 3 ಅಡಿಯಲ್ಲಿ ಎಫ್ಐಆರ್ ಅನ್ನ ಇವತ್ತು ಬಹುತೇಕ ಹಾಕುವಂತ ಚಾನ್ಸಸ್ ಇದೆ. 120B ಏನ್ ಹೇಳುತ್ತೆ, ಕ್ರಿಮಿನಲ್ ಪಿತೂರಿ. 166 ಸೆಕ್ಷನ್ ಕಾನೂನು ಉಲ್ಲಂಘನೆಯನ್ನ ಇಲ್ಲಿ ಮಾಡಿದ್ದಾರೆ. ಇನ್ನು 403 ದುರುಪಯೋಗವನ್ನ ಮಾಡ್ಕೊಂಡಿದ್ದಾರೆ ಆಸ್ತಿಯನ್ನ. ಅಪರಾಧಿಕ ನಂಬಿಕಾ ಉಲ್ಲಂಘನೆ 406 ಈ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಇನ್ನು 420 ಕ್ರಿಮಿನಲ್ ವಂಚನೆ ಈ ಸೆಕ್ಷನ್ ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲು ಮಾಡಿಕೊಳ್ಬೇಕು ಅಂತ ಕೋರ್ಟ್ ಹೇಳಿದೆ. ಇನ್ನು 426 ಕಿಡಿಗೇಡಿತನವನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ 465 ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ವಂಚನೆ ಉದ್ದೇಶದಿಂದಲೇ ಈ ದಾಖಲೆ ಸೃಷ್ಟಿಯಾಗಿದೆ. 468 ಸೆಕ್ಷನ್. ಇನ್ನು 340 ಅಕ್ರಮ ಎಸಗಲು ಒತ್ತಡವನ್ನ ಹೇರಿಕೆ ಮಾಡಿದ್ದಾರೆ. ಇನ್ನು 351 ಅಡಿಯಲ್ಲಿ ಭಯ ಸೃಷ್ಟಿಸೋದಕ್ಕೆ, ಯಾಕಂದ್ರೆ ಇಲ್ಲಿ 2004ರ ಅವಧಿಯಲ್ಲಿ ಡೆಪ್ಯೂಟಿ ಸಿಎಂ ಆಗಿದ್ರು, 2014ರ ಅವಧಿಯಲ್ಲಿ ಸಿಎಂ ಆಗಿದ್ರು. ಆಗ ತಮ್ಮ ಪ್ರಭಾವವನ್ನ ಬಳಸಿ ಭಯ ಸೃಷ್ಟಿ ಮಾಡಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ ಅಂತಾನೂ ಕೂಡ ದೂರುದಾರರು ಆರೋಪವನ್ನ ಮಾಡಿದ್ರಿಂದ ಇದನ್ನು ಕೂಡ ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಫ್ಐಆರ್ ನಲ್ಲಿ ಈ ಎಲ್ಲ ಸೆಕ್ಷನ್ಗಳನ್ನ ಹಾಕುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ. ಸಿಎಂಗೆ ತನಿಖೆ ಬಿಸಿ ಅಡಿಯಲ್ಲಿ ನೋಡಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988ರ ಕಲಂ 9 ಹಾಗೇನೆ 13ರ ಅಡಿಯಲ್ಲಿ ತನಿಖೆ ಬಿಸಿಯನ್ನು ಎದುರಿಸಬೇಕಾಗುತ್ತೆ. ಬೇನಾಮಿ ವಹಿವಾಟು ಕಾಯ್ದೆ 1988ರ ಕಲಂ 3, 2011ರ ಕಲಂ 3-4 ಭೂ ಕಬಳಿಕೆ ನಿಷೇಧ ಕಾಯ್ದೆ ಈ ಅಡಿಯಲ್ಲೂ ಕೂಡ ತನಿಖೆಯನ್ನ ಅವರು ಎದುರಿಸಬೇಕಾಗುತ್ತೆ. ಕ್ರಿಮಿನಲ್ ಪ್ರಕರಣದ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಈಗ ಕೋರ್ಟೇ ಹೇಳಿದೆ. ಇನ್ನು ಸೆಕ್ಷನ್ 173 ಅಡಿಯಲ್ಲಿ 3 ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜಾಸ್ತಿ ಕಾಲಾವಕಾಶ ಕೊಡಕ್ಕಾಗಲ್ಲ, 3 ತಿಂಗಳಲ್ಲಿ ವರದಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಕೋರ್ಟ್ ನಿನ್ನೆ ಸ್ಪಷ್ಟವಾಗಿ ಹೇಳಿದೆ. ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಆಗುತ್ತೆ, ತನಿಖೆಯ ಹಾದಿ ಹೇಗಿರುತ್ತೆ ಅಂತ ಇನ್ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹಾಗಾದ್ರೆ ತನಿಖೆಯ ಹಾದಿ ಹೇಗಿರುತ್ತೆ ಅಂದ್ರೆ ಎಫ್ಐಆರ್ ಆಗುತ್ತೆ, ಲೋಕಾಯುಕ್ತ ಎಸ್ಪಿ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಕೋರ್ಟ್ ನಿರ್ದೇಶನ ಕೊಟ್ಟಿದೆಯಲ್ಲ ಅದರಂತೆ ಒಂದಿಷ್ಟು ಸೆಕ್ಷನ್ಗಳನ್ನ ಉಲ್ಲೇಖ ಮಾಡ್ತಾರೆ. ಎಫ್ಐಆರ್ ನಲ್ಲಿ ಅರೆಸ್ಟ್ ಮಾಡಬಹುದು, ಮಾಡದೇನು ಇರಬಹುದು. ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಷಯ. ಅಥವಾ ಎಲ್ರಿಗೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರಿಬಹುದು. ಬಂಧನ ಮಾಡಬೇಕಾ ಬೇಡವಾ ಅನ್ನೋದು ಅಲ್ಟಿಮೇಟ್ ಆಗಿ ಅದನ್ನ ತನಿಖಾಧಿಕಾರಿನೇ ಡಿಸೈಡ್ ಮಾಡ್ತಾರೆ.
ಇವತ್ತು FIR ಆದ್ಮೇಲೆ ಮುಂದಿನ ಬೆಳವಣಿಗೆಗಳು ಯಾವ ತರ ಇರುತ್ತೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. FIR ಬಗ್ಗೆನೇ ಒಂದಿಷ್ಟು ಗೊಂದಲಗಳು, ನಿನ್ನೆ ಕೋರ್ಟ್ ಆದೇಶ ಬರೋ ತನಕ ಇತ್ತು, ಸ್ಪಷ್ಟವಾಗಿ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲು ಮಾಡಬೇಕು ಅಂತ ಕೋರ್ಟೇ ಹೇಳಿರೋದ್ರಿಂದ ಇದೀಗ ತನಿಖೆಯ ನೇತೃತ್ವ ಯಾರ ಹೆಗಲಿಗೆ ಬಿದ್ದಿದೆ, FIR ಆದ್ಮೇಲೆ ಹೇಗಿರುತ್ತೆ ಪ್ರೋಸೆಸ್? ಶರ್ಮಿತಾ ಶೆಟ್ಟಿ ಮೊಣಕೇಸ್ ವಿಚಾರವಾಗಿ ಸಿಎಂ ವಿರುದ್ಧವಾಗಿ ಈಗ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ತನಿಖೆಯನ್ನ ಮಾಡಿ 3 ತಿಂಗಳ ಒಳಗಾಗಿ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ. ಈಗ ಅದೇ ರೀತಿಯಾಗಿ ದೂರದರ ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು, ಇದು ಕೇವಲ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತದ್ದಲ್ಲ, FIR ಅನ್ನ ಮಾಡಲೇಬೇಕು, FIR ಅನ್ನ ಮಾಡಿ ವಿಚಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಲೋಕಾಯುಕ್ತದ ಕಚೇರಿಯಲ್ಲಿ ಬಹುತೇಕವಾಗಿ ಇವತ್ತು FIR ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ SP ಲೋಕಾಯುಕ್ತ SP ಮೈಸೂರಿನ SP ಏನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡಬೇಕು ಅಂತ ಕೂಡ ಕೋರ್ಟ್ ಅನ್ನ ನಿರ್ದೇಶನ ಕೊಟ್ಟಿದೆ. ಅಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ CRPC 153 ಅಡಿಯಲ್ಲಿ FIR ಅನ್ನ ಮಾಡಬೇಕು ಅಂತ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ 153 ಅಡಿಯಲ್ಲಿ ಏನು ಒಂದು ಸೆಕ್ಷನ್ ಗಳನ್ನ ಬರುತ್ತೆ ಅಂತ ನೋಡೋದಾದ್ರೆ ನಾವು 120B 166 403 406 420 426 465 ಮತ್ತೆ 340 ಮತ್ತೆ 351 ಅಲ್ಲಿ ಇಲ್ಲಿ ಕ್ರಿಮಿನಲ್ ಪಿತೂರಿ ಕೂಡ ಬರುತ್ತೆ, ಕಾನೂನು ಉಲ್ಲಂಘನೆ ಬರುತ್ತೆ, ಮತ್ತೆ ಆಸ್ತಿ ದುರುಪಯೋಗ ಅಂದ್ರೆ 403 ಏನಿದೆ ಅದು ಆಸ್ತಿ ದುರುಪಯೋಗ ಅಂತ ಕೂಡ ಆ ಒಂದು ಸೆಕ್ಷನ್ ಕೂಡ ಇದೇ ಒಂದು ಅಡಿಯಲ್ಲಿ ಕೂಡ ಬರುವಂತದ್ದು. ಮತ್ತೆ ನಕಲಿ ದಾಖಲೆ ಸೃಷ್ಟಿ 465 ಕೂಡ 153 ಅಡಿಯಲ್ಲಿ ಆ ಒಂದು ಸೆಕ್ಷನ್ ಕೂಡ ಬರುವಂತದ್ದು. ಮತ್ತೆ 465 ಅಂದ್ರೆ ವಂಚನೆ ದುರುದ್ದೇಶದಿಂದ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿರುವಂತದ್ದು. ಮತ್ತೆ ಅಕ್ರಮ ಎಸಗಲು ಒತ್ತಡ ಹೇರಿಕೆ ಅಂದ್ರೆ 340 ಈ ಒಂದು ಸೆಕ್ಷನ್ ಅಡಿ ಕೂಡ ಈ ಒಂದು ಅಡಿಯಲ್ಲಿ ಈ ಒಂದು ಸೆಕ್ಷನ್ ಕೂಡ FIR ಅಲ್ಲಿ ದಾಖಲಾಗುವಂತದ್ದು. ಮತ್ತೆ ಭಯ ಸೃಷ್ಟಿಸಲು ಬೆದರಿಕೆ ಮತ್ತೆ ಇದು 351 ಅಲ್ಲಿ ಕೂಡ ಈ ಸೆಕ್ಷನ್ ಅಡಿ ಅಂದ್ರೆ 353 ಏನಿದೆ ಅದರ ಅಡಿಯಲ್ಲಿ ಈ ಸೆಕ್ಷನ್ ಗಳು ಬರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ FIR ಒಂದು ವೇಳೆ ದಾಖಲಾದ್ರೆ ಈ ಎಲ್ಲಾ ಸೆಕ್ಷನ್ ಅಂದ್ರೆ ಇದು ಕಾನೂನು ತಜ್ಞರು ಹೇಳ್ತಾ ಇರುವಂತದ್ದು, ಮತ್ತೆ ಪ್ರೊಸೀಜರ್ ಕೂಡ ಅದೇ ರೀತಿಯಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ಲೋಕಾಯುಕ್ತ SP ಏನಿದ್ದಾರೆ ಅವರು ಯಾವ ರೀತಿ ಸೆಕ್ಷನ್ ಗಳನ್ನ ಯಾವ ಸೆಕ್ಷನ್ ಆಗ್ಲಿ FIR ಅಲ್ಲಿ ದಾಖಲು ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಕೋರ್ಟ್ ನಿರ್ದೇಶನದಂತೆ ಅವ್ರು ಮಾಡಬೇಕಾಗಿರುವಂತದ್ದು. ಈಗ ಆದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಅಂದ್ರೆ 156(3) ಏನೋ ಅಂತ ಏನಿದೆ ಅದರಡಿ ಏನಾದ್ರು ಅವ್ರು ಮಾಡ್ಕೊಂಡ್ರೆ ಅದರಲ್ಲಿ ಏನು ಉಲ್ಲೇಖವನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ದೂರದಾರ ಪರ ವಕೀಲರು ಏನಿದ್ದಾರೆ ಕೋರ್ಟ್ ನಿರ್ದೇಶನದಂತೆ FIR ಅನ್ನ ಮಾಡ್ಕೊಳ್ಬೇಕು, ಮತ್ತೆ ಆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ರಿಪೋರ್ಟ್ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಒಂದು ವೇಳೆ ಏನಾದ್ರು ಈ ರಿಪೋರ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಂತಹ ಸಂದರ್ಭದಲ್ಲಿ ನಾವು ಮತ್ತೆ ಕೋರ್ಟ್ ಮೆಟ್ಟಿಲನ್ನ ಹತ್ತಿರ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತದೆ. ಅಂದ್ರೆ FIR ದಾಖಲಾದಂತಹ ಬಳಿಕ ಕೂಡಲೇ ಬಂಧನ ಮಾಡಬೇಕು ಅಂತ ಏನಿಲ್ಲ, ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಬೇಕು. ಒಂದು ವೇಳೆ ಏನಾದರೂ ಅಕ್ರಮ ಕಂಡು ಬಂದಲ್ಲಿ ಯಾವುದೇ ಆರೋಪಿ ಇರಿದ್ರು ಸಹ ಅವರನ್ನ ಬಂಧನ ಮಾಡಿ ಆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಪ್ರೋಗ್ರೆಸ್ ಮಾಡಬೇಕಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಬಂಧನ ಮಾಡಬಹುದು ಮಾಡದಿರಬಹುದು, ಆದ್ರೆ ಇದೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂತದ್ದು. ಈಗ ಈ ಎಲ್ಲ ಒಂದು FIR ಅನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಎಲ್ಲವೂ ಕೂಡ ಈಗ ಲೋಕಾಯುಕ್ತ ಮೈಸೂರಿನ SP ಏನಿದ್ದಾರೆ ಅವರೇ ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕಾಗುತ್ತೆ. ಅವರು ಮಾಡಿದ್ರೂ ಸಹ ಹಿರಿಯ ಅಧಿಕಾರಿಗಳ ಅನುಮತಿಯನ್ನ ಕೂಡ ಅವರು ಪಡ್ಕೊಳ್ಬೇಕು. ಬೆಂಗಳೂರಿನ ಕೇಂದ್ರ ಲೋಕಾಯುಕ್ತ ಕಚೇರಿ ಇದೆ, ಅಲ್ಲಿ ADGP ಅಧಿಕಾರಿ ಇರ್ತಾರೆ. ಆ ಅಧಿಕಾರಿ ಅವರ ಗೈಡ್ಲೈನ್ಸ್ ಮೂಲಕವಾಗಿ ಕೋರ್ಟ್ ನಿರ್ದೇಶನ ಯಾವ ತರ ಬಂದಿದೆ, ಮತ್ತೆ ಆರ್ಡರ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಅದರ ಆರ್ಡರ್ ಕಾಪಿ ಅವರಿಗೆ ತಲುಪಿದಂತಹ ಬಳಿಕ ಅವರೆಲ್ಲರೂ ಕೂಡ ಪ್ರೊಸೆಸ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ಲೋಕಾಯುಕ್ತ SP ಆಫೀಸ್ಗೂ ಕೂಡ ಅಲ್ಲಿ ಅಂದ್ರೆ ಮೈಸೂರು ಕಚೇರಿಗೂ ಒಂದು ಆರ್ಡರ್ ಕಾಪಿ ಹೋಗಿರುತ್ತೆ, ಮತ್ತೆ ಕೇಂದ್ರ ಕಚೇರಿಗೂ ಕೂಡ ತಲುಪುವಂತದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳು ಯಾವ ರೀತಿ ಸಲಹೆಯನ್ನ ಕೊಡ್ತಾರೆ ಅದೇ ರೀತಿಯಾಗಿ ಅವರು ಕೂಡ ಮಾಡಬೇಕಾಗುತ್ತೆ. ಮತ್ತೆ ಒಂದು ವೇಳೆ ಇಲ್ಲಿ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದಲ್ಲಿ ಅವರು ಕೂಡ ನ್ಯಾಯಾಂಗನಿಂದನೇ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರುತ್ತದೆ. 3 ತಿಂಗಳ ಒಳಗಡೆ ಅವರು ತನಿಖೆಯ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಯಾವ ರೀತಿ ಮಾಡ್ತಾರೆ, ಮತ್ತೆ FIR ಅಲ್ಲಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರು ಮಾಡ್ಕೊಳ್ತಾರೆ, ಮತ್ತೆ ನೋಟಿಸ್ ಕೊಡುವ ಹಂತದಲ್ಲೂ ಕೂಡ ಯಾರ್ಯಾರು ಕೊಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ FIR ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಏನಾಗುತ್ತೆ ಈ ಪ್ರೊಸೀಜರ್ ಮತ್ತೆ SP ಅವರು ಕೂಡ ಏನ್ ಅಧಿಕಾರಿಗಳು ಯಾವ ರೀತಿ ಅವರು ಕ್ರಮವನ್ನ ಕೈಗೊಳ್ತಾರೆ ಈ ನಿಟ್ಟಿನಲ್ಲಿ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನಾವು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ, ತಮ್ಮೆಲ್ಲ ಇನ್ಫಾರ್ಮೇಶನ್